ಕಾಲರ್ ಬೋನ್ ಕಾಣಿಸ್ತಾ ಇರೋದು ನಮಗೆಲ್ಲ ಹೋಗ್ತಾವಳೆ ಅನ್ಸುತ್ತೆ. ಬಂದ್ಮೇಲೆ ಒಂದು ಶಾಕಿಂಗ್ ಅಪ್ಡೇಟ್ ನಿನ್ಗೆ ನನ್ಗೆ ಇಬ್ರಿಗೂ ಬಂದು ಹೇಳ್ತೀನಿ. 19 ಜೂನಿಂದ 19 ಜುಲೈವರೆಗೂ ನಾನು ಅಯ್ಯೋ ರಾಮ. ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನ್ ಅ ಮಂಡೇ. ಇವತ್ತು ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೊರಡ್ತಾ ಇದ್ದೀವಿ. ನಾನು ಪೂರ್ತಿ ರೆಡಿ ಆಗಿದ್ದೀನಿ. ಐ ಶೋ ಯು ದ OOTD ಆಫ್ಟರ್ ಲಿಟರ್ಲಿ 2 ಇಯರ್ಸ್ ನಾನು ಇದು ಹಾಕೊಳ್ತಾ ಇದ್ದೀನಿ. 2 ವರ್ಷ ಹಿಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದು ಮತ್ತು ಇವಾಗಲೇ ಹಾಕೊಳ್ತಾ ಇರೋದು. ಒಂದು ಚೂರು ಲೂಸ್ ಇದೆ ಬ್ಲೌಸು, ಸ್ಟಿಚ್ ಮಾಡಿಸಿದ್ರೆ ಮತ್ತೆ ಜಾಸ್ತಿ ಟೈಟ್ ಆಗೋಗ್ಬಿಡುತ್ತೆ ಅಂತ ಮಮ್ಮಿ ಹಂಗೆ ಬಿಡು ಪರವಾಗಿಲ್ಲ ಅಂತಂದರೆ ಹೆಂಗೋ ಹುಕ್ಸಿಗೆ ಒಂದು ಹುಕ್ ಬಿಟ್ಟು ಇನ್ನೊಂದು 2 ಹುಕ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಹಾಕಿದ್ವಿ. ಸ್ವಲ್ಪ ಟೈಟಾಗಿ ಕುತ್ಕೊಂಡಿದೆ ಆ್ಯಂಡ್ ಕಟ್ಟೋದಿದೆಯಲ್ಲ ಹಿಂದಗಡೆ ಕುತ್ಕೊಂಡಿದೆ. ಆ್ಯಂಡ್ ಫುಲ್ OOTD ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಯು ಮೈಟ್ ಪಾಯಿಂಟ್ ಔಟ್ ಬೊಟ್ಟು ಇಸ್ ಮಿಸ್ಸಿಂಗ್ ಅಂತ. ಬಿಕಾಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಆ ಬೊಟ್ಟು ತೊಗೊಳಕ್ಕೆ ಲಾಸ್ಟ್ ಟೈಮ್ 2 ಸಲ ಹೋದಾಗ್ಲೂ ಸಿಕ್ಕಲಿಲ್ಲ. ನಾನು ತೊಗೊಳ್ತೀನಲ್ಲ ಆ ಅಜ್ಜಿ ಇರಲಿಲ್ಲ, ಅದಕ್ಕೆ ತೊಗೊಳಕ್ಕಾಗಲಿಲ್ಲ. ಇವಾಗ ರಂಜಿತಿನ ಹತ್ರ ಕೇಳಿ ಒಂದು ಬೊಟ್ಟು ಥರ ಕೇಳಿದ್ದೀನಿ. ಅವ್ಳು ಬರೋ ತನಕ ವೆಯ್ಟಿಂಗ್. ಅವ್ಳು ಬಂದಮೇಲೆ ದಿಸ್ ಹಣೆ ವಿಲ್ ಬಿ ಫಿಲ್ಡ್ ವಿತ್ ಬೊಟ್ಟು. ಅದು ಬಿಟ್ಟು ಬೇರೆ ಎಲ್ಲ ಆಗಿದೆ. ಲುಕ್ ಅಟ್ ದಿಸ್ ಬಳೆ. ನಾನು ಮಮ್ಮಿ ಇವತ್ತು ಬ್ಯಾಂಗಲ್ ಬಂಗಾರಿ ಅದಕ್ಕೆ ಡ್ಯಾನ್ಸ್ ಮಾಡ್ತೀವಿ. ಮಮ್ಮಿಗೆ ಮನೇಲೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ. ಅಲ್ಲಿ ಹೋಗಿ ದೇವ್ರ ದಯದಿಂದ 2-3 ಟೇಕಲ್ಲಿ ಇಫ್ ವಿ ಡೂ ದ ಡ್ಯಾನ್ಸ್ ನಥಿಂಗ್ ಲೈಕ್ ಇಟ್. ಯಾಕೆಂದರೆ ಸುಮ್ಮನೆ ರಂಜಿತಂಗೆ ಟಾರ್ಚರ್ ಕೊಡಬೇಕಾಗುತ್ತೆ ವಿಡಿಯೋ ಮಾಡು ಅಂತ. ಅದಕ್ಕೇ ಮಮ್ಮಿ ಏನು ಹಾಕೊಂಡಿದ್ದಾರೆ ಅಂತ ತೋರಿಸ್ತೇನೆ ನನಗೆ. ನಮ್ಮಮ್ಮ ಏನು ಹಾಕೊಂಡವ್ರೆ ಅಂತ ತೋರಿಸ್ತಿದ್ದೀನಿ. ಸಿಂಪಲ್ ಆಗಿ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡವ್ರೆ. ಫಸ್ಟ್ ಟೈಮ್ ಉಟ್ಕೊಂಡಿರೋದು ಇದು. ಫಸ್ಟ್ ಟೈಮ್ ಚೆನ್ನಾಗಿದೆ. ಗಿಫ್ಟ್ ಬಂದಿದ್ದು. ಚೆನ್ನಾಗೈತೆ, ಚೆನ್ನಾಗಿ ಕಾಣ್ತೈತೆ. ತಿರುಗ್ಬಿಡು ಒಂದ್ಸಲಿ. ಮಂಗಳೂರು ಮಲ್ಲಿಗೆ. ದಿಸ್ ಇಸ್ ಮೈ OOTD. ಲಾಸ್ಟ್ ಟೈಮ್ ಹಾಕೊಂಡಾಗ ಈ ನೆಕ್ಲೆಸ್ ಹಾಕೊಂಡಿರಲಿಲ್ಲ, ಇನ್ನೊಂದು ದೊಡ್ಡ ನೆಕ್ಲೆಸ್ ಹಾಕೊಂಡಿದ್ದೆ. ಬಟ್ ಇದು ರಿಸೆಪ್ಷನ್ ಆಗಿರೋದ್ರಿಂದ ತುಂಬ ಜಾಸ್ತಿ ಎತ್ಕೊಳ್ಳುತ್ತೆ ದೊಡ್ಡ ನೆಕ್ಲೆಸ್ ಅಂತ ಚಿಕ್ಕದು ಹಾಕೊಂಡಿದ್ದೀನಿ. ಆ್ಯಂಡ್ ಅದ್ರದ್ದೇ ಮ್ಯಾಚಿಂಗ್ ಓಲೆ. ನಾನಿದು ಗೃಹ ಪ್ರವೇಶಕ್ಕೆ ಅಂತ ತಗೊಂಡಿದ್ದು. ದಿಸ್ ಇಸ್ ಇಲ್ಲ ನಾನು ಇಲ್ಲೆಲ್ಲಾದ್ರೂ ಹಾಕ್ತೀನಿ. ಹೋದ ವರ್ಷ ಹೆಂಗೆ ಕಾಣ್ತಾ ಇತ್ತು, ಅದೇ 2 ವರ್ಷದ ಹಿಂದೆ ಹೆಂಗೆ ಕಾಣ್ತಾ ಇತ್ತು, ಇವಾಗ ಹೆಂಗೆ ಕಾಣ್ತಾ ಇದೆ ಅಂತ. ಫಿಟ್ಟಿಂಗ್ ಸೋ ನೈಸ್. ಇವಾಗ ಸೂಪರ್ ಚೆನ್ನಾಗ. ಬೊಟ್ಟು ಒಂದು ಮಿಸ್ಸಿಂಗು. ರಂಜಿತಾ ಬಂದರೆ ದಟ್ ವಿಲ್ ಕಂಪ್ಲೀಟೆಡ್. ರಂಜಿತಾ ಇಸ್ ಹಿಯರ್. ಥ್ಯಾಂಕ್ ಯು ಫಾರ್ ದ ಬೊಟ್ಟು. ನೋಡಿ ಇದು ಇಟ್ಟು ಇದು ಚೆನ್ನಾಗಿ ಕಾಣುತ್ತೆ. ನನಗೆ ಸಿಂಗಲ್ ಸ್ಟೋನ್ ಇಟ್ಟರೆ ಚೆನ್ನಾಗೇ ಕಾಣಲ್ಲ. ಸೊ ಫೈನಲಿ ಶಿ ಇಸ್ ಹಿಯರ್. ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಈಸ್ ಆಲ್ಸೋ ಹಿಯರ್. ಇವಾಗ ನಾವು ಕ್ಯಾಬ್ ಎತ್ಕೊಂಡು ಮದುವೆಗೆ ಹೋಗೋದೆ. ಲೆಟ್ಸ್ ಗೋ. ರಂಜಿತೊಂದು OOTD ತೋರಿಸ್ತೀನಿ. ತಿರ್ಗೆ ನೋಡಿದ್ರ ರಂಜಿತನೂ ಲೆಹಂಗಾ ಹಾಕೊಂಡವಳೆ, ಒಂಥರ ವೆಸ್ಟರ್ನ್ ಲೆಹಂಗಾ. 1 hour ಲೇಟರ್ ಹಿಯರ್ ವಿ ಆರ್. ನಮ್ಮ ಹಿಂದೆ ಕಾಣ್ತಾ ಇರೋದು ಚೌಟ್ರಿ, ನಮ್ಮ ಮುಂದೆ ಕಾಣ್ತಾ ಇರೋದು ದೊಡ್ಡ ಗಣಪತಿ ದೇವಸ್ಥಾನ. ನಾವು ಯಾವತ್ತೂ ಹೋಗಿಲ್ಲ, ಅದಕ್ಕೆ ನಮ್ಮಮ್ಮ ಹೋಗೋಣ ಅಂತ. ನಾವು ಫಸ್ಟ್ ಬೇಡ ಅಂದ್ವಿ, ಆಮೇಲೆ ಸುಮ್ಮನೆ ಗಣೇಶ ಬೇಜಾರು ಮಾಡ್ಕೋತಾರೆ ಯಾಕೆ ಅಂತ ಹೋಗ್ತಾಯಿದ್ವಿ. ಟ್ರಕ್ ಇಲ್ಲಿ ಹೊಟ್ಟೆ ಹಸ್ದಿತ್ತು. ನೋಡಿ ದೇವ್ರು ಏನು ಕೊಟ್ಟರು, ಪುಳಿಯೋಗರೆ. ವಿ ಲವ್ ಪುಳಿಯೋಗರೆ. ಸೊ ತಿನ್ಬಿಟ್ಟೆ ಥರ ಆಯ್ತಾ. ಇನ್ನೊಂದು ತೊಗೊಂಬರೋಣ. ಪುಳಿಯೋಗರೆ ಹೆಂಗ ಅನಿಸ್ತು ದೇವ್ರು ನೋಡಿತು? ಖುಷಿ ಆಗೋಯ್ತು. ಎಷ್ಟೋ ದಿನದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಇಷ್ಟು ವರ್ಷಕ್ಕೆ ಇವತ್ತೇ ನೋಡಿದ್ದು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಅಷ್ಟೇ. ಆದ್ರೆ ನಾನು ಇಲಿ ಹೆಂಗಿದೆ ಅಂತ ಕಾಣಿಸ್ತಿಲ್ಲ. ಟೇಬಲ್ ಎಲ್ಲ ಹಾಕಿ ಇದಾರಲ್ಲ ಗಣೇಶಂಗೆ ಇಲಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೇಕು. ಇವಾಗ ಮದುವೆಗೆ ಹೋಗೋಣ ಗೈಸ್. ಆಯ್ತು ದೇವಸ್ಥಾನ. ನಾವು ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಜನನೇ ಇದ್ದರು. ಅದಕ್ಕೆ ನಾನು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅವರು ತುಂಬ ಬ್ಯುಸಿಯಾಗಿದ್ದರು. ನಾನು ಸೌರಭನ ಕರೆದ್ಬಿಟ್ಟು ಪಿಕ್ಚರ್ಸ್ ಮಾತ್ರ ತೊಗೊಂಡು ನಾವು ಅಲ್ಲಿಂದ ಊಟಕ್ಕೆ ಹೋದ್ವಿ. ಫಸ್ಟ್ ಥಿಂಗ್ ಫಸ್ಟ್ ಅಂತ ನಾವೇನು ಮಾಡ್ತಾಯಿದ್ವಿ ನೋಡಿ, ನಾನು ರೊಟ್ಟಿ ತಿಂತಾರ ಮಸಾಲೆ ದೋಸೆ ತಿಂತಾಯಿದ್ದೀನಿ. ಬೊಫೆ ಸಿಸ್ಟಮು. ಸೊ ಹಾಕ್ಸ್ಕೊಂಡು ಬಂದು ತಿನ್ನಬೇಕು. ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಹೆಂಗಾಯ್ತು ಊಟ? ಟೇಬಲ್ ಎಲ್ಲ ಇತ್ತು. ಚೆನ್ನಾಯ್ತಾ? ಉಪ್ಸ್, ಫಸ್ಟ್ ಡ್ಯಾಮೇಜ್. ಊಟ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಾನು ಮಮ್ಮಿ ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಬಟ್ ಸ್ಟಿಲ್ ತುಂಬ ಟೇಕ್ ತೊಗೊಳುತ್ತೆ ಅಂತ ಗೊತ್ತು. ಅಲ್ಲಿ ಎಷ್ಟೊಂದು ಜನ ಇದ್ರು ನಾವು ಮಾಡೋದು ಬೇಡ ಅಂದ್ಕೊಂಡು ಫಸ್ಟ್ ಒಂದು ಸ್ಟೆಪ್ ಮಾತ್ರ ಮಾಡಿಬಿಟ್ಟು ಆಮೇಲೆ ಬೇಡ ಮಾಡೋದು ಅಂತ ಆಟೋ ಬುಕ್ ಮಾಡಿಬಿಟ್ಟಿದ್ದೆ ನಾನು. ಆಮೇಲೆ ನೋಡಿದ್ರೆ ಸ್ವಲ್ಪ ಜನ ಕಮ್ಮಿ ಆದರೂ ಇಲ್ಲ ಮಾಡಿಬಿಡೋಣ, ನಾವು ಮನೆಗೆ ಹೋದರೆ ಮತ್ತೆ ಮಾಡೋಕ್ಕಾಗಲ್ಲ, ಲೈಟಿಂಗು ಚೆನ್ನಾಗಿದೆ ಅಂತ ಮಮ್ಮಿನೇ ಮತ್ತೆ ಫೋರ್ಸ್ ಮಾಡಿ ಫೈನಲಿ ಆಫ್ಟರ್ 1 hour ಆ್ಯಂಡ್ ರಂಜಿತಾ ಸೋ ಮಚ್ ಪೇಷನ್ಸ್ ಈ ರೀಲ್ ರೆಡಿ ಆಯಿತು. ಗೈಸ್ ನಾನು ಬ್ಲಾಗ್ ಮಾಡೋದು ಬಿಟ್ಟು ಬರೀ ರೀಲ್ಸ್ ಶೂಟ್ ಮಾಡೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಬಂಗಾರಿ ನಮ್ಮಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡಿಸಿದ್ರು ಒಂದಷ್ಟು ಟೇಕ್ ತೊಗೊಂಡ್ರು. ಬಟ್ ಸ್ಟಿಲ್ ನಾವು ಮಾಡಿ ಮುಗಿಸ್ದು ಅನ್ನೋದೊಂದು ಖುಷಿ ಇದೆ. ಆ್ಯಂಡ್ ಅದಾದಮೇಲೆ ಇವಾಗ ನಾನು ರಂಜಿತಾ ಒಂದು ರೀಲ್ ಮಾಡಿದ್ವಿ, 2 ರೀಲ್ ಮಾಡಿದ್ವಿ. ಆಮೇಲೆ ಮತ್ತೆ ನಾನು ಮಮ್ಮಿ ಒಂದೇ ರೀಲ್ ಅಲ್ವೇನೆ, 1 ರೀಲು, ನಾನು ಮಮ್ಮಿ 1 ರೀಲು. ಬರ್ರಿ ಕಂಟೆಂಟೇ ಅಂದ್ಕೊಳ್ಳಿ ಮದುವೆಲಿ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಮನೆಗೆ ಹೋಗ್ತಿದ್ದೀವಿ ಒಳ್ಳೆ ಫೋಟೋಸ್ ತೊಗೊಂಡು. ಆಲ್ಸೋ ನನ್ನ ಕಾಲರ್ ಬೋನ್ ನೋಡಿ. ಇವರಿಬ್ರಿಗೂ ನಾನು ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವಾಗಲಿಂದ, ನನ್ನ ಕಾಲರ್ ಬೋನ್ ನೋಡಿ ಅಂತ. ಏನಂತೀರಾ ನಮ್ಮ ಕಾಲರ್ ಬೋನ್? ಜಸ್ಟ್ ಫ್ಲೆಕ್ಸಿಂಗ್. ಅವ್ರ ಕಾಲರ್ ಬೋನ್ ಕಾಣಿಸ್ತಾ ಇರೋದು ನಮಗೆಲ್ಲ ಹೋಗ್ತಾವಳೆ ಅನ್ಸುತ್ತೆ.
ಹಿಂದೆ ಬಾ, ನಾವು ಮರ್ತೆ ಹೋಗ್ಬಾರ್ದು, ಮರಿಬಾರ್ದು. ಡಾನ್ಸ್ ಮಾಡ್ಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಗೊತ್ತಾ. ಡಾನ್ಸ್ ಮಾಡ್ಬೇಕಾದ್ರೆ ವಿಡಿಯೋದಲ್ಲಿ ಏನ್ ನೋಡ್ತಾಳೆ ಅಲ್ವಾ, ಬರೀ ಅದೊಂದು ಮಚ್ಚೆ ಇತ್ತಂತ ನಂಗೆ ಗೊತ್ತಿರಲಿಲ್ಲ ಗೊತ್ತಾ, ಈ ಕಾಲರ್ ಬೋನ್ ಬರೋದಂತ. ಕಾಲರ್ ಬೋನ್ ಬಂದಮೇಲೆ ಓ ಮೈ ಗಾಡ್ ಯಾವ ಮಚ್ಚೆ ಇಯರ್ ಅಂತ ಗೊತ್ತಾಗಿತ್ತು. ಗ್ರೇಟ್, ಗುಡ್ ಜಾಬ್ ಬೆಲ್ಲ. ಎಷ್ಟು ಮಿನಿಟ್ಸು? ಥ್ಯಾಂಕ್ ಯು ಸೋ ಮಚ್ ರಂಜಿತಾ. 2 ಮಿನಿಟ್ಸಲ್ಲಿ ನಾವು ಮನೆಗೆ ಹೋಗ್ತೀವಿ. ವಿ ಆರ್ ವೆರಿ ಟಯರ್ಡ್. ಹೋಗಿ ನಿಮ್ಮದೇ ನಿದ್ದೆ ಮಾಡೋದಷ್ಟೇ. ಓಕೆ ಬಾಯ್ ಗೈಸ್, ನಾಳೆ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್. ಇವತ್ತು ಒಂದು ವೆಡ್ನೆಸ್ಡೇ. ನಾನು ಬೇಗ ಇದ್ದೀನಿ, ಅಂದರೆ 7:30ಗೆಲ್ಲ ಎದ್ಬಿಟ್ಟೆ. ಆ್ಯಂಡ್ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ನಿನ್ನೆ ಹೋಗಿರಲಿಲ್ಲ, ಅದಕ್ಕೆ ಇವತ್ತು ಬೇಗ ಹೋಗೋಣ ಅಂತ. ಯಾಕಂದರೆ ಇವತ್ತು ಬೇಗ ಆಫೀಸಿಗೆ ಬೇರೆ ಹೋಗಬೇಕು. ಐ ಕಾಂಟ್ ಮಿಸ್ ಜಿಮ್ ಇವತ್ತು. ನಿನ್ನೆ ಮಿಸ್ ಮಾಡಿಬಿಟ್ಟೆ. ನಿನ್ನೆ ಯಾಕಂದರೆ ಮದುವೆಯಿಂದ ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಅದಾದಮೇಲೆ ಎಷ್ಟೊಂದು ಕೆಲಸ ಇತ್ತು, ಅಂದರೆ ಕಿಚನ್ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲನೂ ಮಾಡದೆ ಹೋಗ್ಬಿಟ್ಟಿದ್ದೆ. ಸೊ ಬಂದು ಅದೆಲ್ಲ ಕಂಪ್ಲೀಟ್ ಮಾಡಿ ಮನ್ಕೊಳ್ಳೋ ಅಷ್ಟರಲ್ಲೇ ಆಲ್ಮೋಸ್ಟ್ 12:30 1 o'clock ಆಗೋಯಿತು. ಸೊ ಮೈ ಬಾಡಿ ಲಿಟ್ರಲಿ ನೀಡೆಡ್ ದಟ್ ಸ್ಲೀಪ್. ಸೊ ಸಿಕ್ಕಾಪಟ್ಟೆ ನಿದ್ದೆ ಎಳೀತಾ ಇತ್ತು, ಮಲ್ಕೊಂಬಿಟ್ಟೆ ನಿನ್ನೆ. ಐ ಡಿಂಟ್ ಥಿಂಕ್ ಟೂ ಮಚ್, ಐ ಜಸ್ಟ್ ಸ್ಲೆಪ್ಟ್ ಆಫ್. ಅದಕ್ಕೇ ಇವತ್ತು ಮಿಸ್ ಮಾಡೋಕ್ಕಾಗಲ್ಲ. ಬೇಗ ಹೋಗ್ಬಿಟ್ಟು ಬಂದು ಆಫೀಸ್ಗೆ ಹೋಗೋಣ ಅಂತ ಐ ವೋಕಪ್ ಅರ್ಲಿ. ಇವಾಗ ಜಿಮ್ಗೆ ಹೋಗ್ಬರೋಣ. ಇವಾಗ ತುಂಬ ರಶ್ ಇರ್ತಾರೆ, ಐ ನೋ ದಟ್. ಐಮ್ ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ. ಹೋಗಿ ಹೇಳಿ ಗೀತಕ್ಕವ್ರೆ, ಹಿಂಗೆ ಏನಿವತ್ತು ನಾಷ್ಟ ಊಟ? ನಾಷ್ಟ ಹಾಗಲಕಾಯಿ ಗೊಜ್ಜು, ರಾಗಿ ರೊಟ್ಟಿ. ಊಟ ಬಂದು ಬಸ್ಸಾರು ರೈಸ್. ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬಾಕ್ಸ್ಗೂ ಆಗಬೇಕು, ಬ್ರೇಕ್ಫಾಸ್ಟ್ಗೂ ಆಗಬೇಕಲ್ಲ. ಏನು ಮಾಡೋದು? ಬೆಳಿಗ್ಗೆ ಮಾಡಬೇಕಲ್ಲ, ಏನು ಮಾಡೋದು ಅಂತ. ಏನು ಕಾಲದ್ರಲ್ಲಿ ಕಾಫಿಗೆ ಇದ್ರಲ್ಲಿ ಹಾಕೋಣ. ಓ, ಕಾಯೋದು ಲೇಟ್ ಆಗುತ್ತೆ. ಆಲ್ರೆಡಿ ಇನ್ ದ ಪ್ರಾಸೆಸ್ ನೋಡಿ, ತರಕಾರಿ ಬೇಯ್ತಾ ಇದೆ. ಎಲೆ ಅವರೆಕಾಯಿ, ಬಸ್ಸಾರು. ಆ್ಯಂಡ್ ಇದು ಬಸ್ಸಾರಿಗೆ ಮಸಾಲೆ ರುಬ್ಬಿಟ್ಟು ಒಗ್ಗರಣೆ ಹಾಕ್ತೀವಿ. ಸರಿ, ನಾವು ಬರುವುದೇ ಹೋಗ್ಬನ್ನಿ. ಬಂದಮೇಲೆ ಒಂದು ಶಾಕಿಂಗ್ ಅಪ್ಡೇಟ್ ನಿನಗೆ ನನಗೆ ಇಬ್ರಿಗೂ ಬಂದು ಹೇಳ್ತೀನಿ. ಅದೇನಂತ ಹೇಳ್ಬಿಟ್ಟು ಹೋಗು, ಈ ಥರ ಶಾಕ್ ಕೊಟ್ಬಿಟ್ಟು ಟೆನ್ಷನ್ ನಾಳೆ. ಅದೇ ಅಷ್ಟು ಏನೋ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದಲ್ಲ, ಒಂದು ಅಪ್ಡೇಟ್ ನಿಂಗೆ ಶಾಕ್ ಆಗುತ್ತೆ ಅಷ್ಟೇ. ಏನಂತ ಹೇಳಿ ಬಾಯ್. ಐ ಹ್ಯಾವ್ ಜಸ್ಟ್ ರೀಚ್ಡ್ ಪಾರ್ಕಿಂಗ್ ಲಾಟ್. ತುಂಬ ಗಾಡಿ ಇದೆ, ತುಂಬ ಜನ ಇರ್ತಾರೆ ಇವತ್ತು. ನಾನು ಅನ್ಕೊಂಡಂಗೆ ಸಿಕ್ಕಾಪಟ್ಟೆ ಜನ ಇದ್ರು. ಇದ್ರಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಅಷ್ಟು ಜನ ಇದ್ರು. ಆ್ಯಂಡ್ ಇವತ್ತು ನಂದು ಬ್ಯಾಕ್ ವರ್ಕೌಟ್ ಇತ್ತು. ಸೊ ನಾನು ಡಂಬಲಲ್ಲಿ ಮಾಡೋ ಅಂಥ ವರ್ಕೌಟ್ನ ಮಾಡಿಬಿಡೋಣ, ಈ ಮಿಷಿನ್ಸ್ ಹತ್ರ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಥ್ಯಾಂಕ್ಫುಲಿ ಒನ್ ಆಫ್ ದ ಮಿಷಿನ್ ಖಾಲಿ ಆಯಿತು. ಸರಿ, ಅಲ್ಲಿ ಹೋಗಿ ಮಾಡ್ತಾ ಇರೋಣ, ಆಮೇಲೆ ಮತ್ತೆ ಚೇಂಜ್ ಆದಾಗ ಶಿಫ್ಟ್ ಮಾಡಿ. ನೋಡಿ ಕ್ಯಾಮ್ರಾ ಮಧ್ಯೆ ಜನ ಬರ್ತಿದ್ದಾರೆ, ಅಷ್ಟು ಜನ ಇದ್ದಾರೆ ಇವತ್ತು. ಐ ವಾಸ್ ಸೋ ಲೈಕ್, ಯಾಕೆ ಇಷ್ಟು ಜನ ಇದ್ದಾರೆ? ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ನಮ್ಮ ಥರನೇ ಕೆಲಸ ಅಂತ ಇರುತ್ತಲ್ವ. ಆಫೀಸ್ ಟೈಮಿಂಗ್ಸ್ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದಾದಮೇಲೆ ನಾನು ನೆಕ್ಸ್ಟು ಲ್ಯಾಟ್ ಪುಲ್ ಡೌನ್ ಮಾಡಿದೆ. ಅದಾದಮೇಲೆ ಫೇಸ್ ಪುಲ್ ಮಾಡಿದೆ. ನೆಕ್ಸ್ಟು ಹೋಗಿ ನಾನು ಡಂಬಲ್ಸಲ್ಲಿ ಬೈಸಿಪ್ ಕರ್ಲ್, ಹ್ಯಾಮಲ್ ಕರ್ಲ್ ಮತ್ತು ಪ್ಲ್ಯಾಂಕ್ ಆ್ಯಂಡ್ ಥ್ರೆಡ್ಮಿಲ್ ಎಲ್ಲನೂ ಆಮೇಲೆ ವರ್ಕೌಟ್ ಮಾಡಿದೆ. ಫಸ್ಟು ಯಾವ ಮಿಷಿನ್ ಖಾಲಿತ್ತೋ ಆ ಮಿಷಿನ್ಗೆ ಹೋಗಿ ನಾನು ವರ್ಕೌಟ್ ಮಾಡ್ತಿದ್ದೆ. ಫೇಸ್ ಪುಲ್ ನಾನು ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಬಟ್ ಇವಾಗ ಒಂಥರ ಮಾಸ್ಟರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಒಂದೊಂದ್ಸಲ ಕತ್ತೂ ನಾನು ಮುಂದೆ ತೊಗೊಂಡ್ಬಿಡ್ತೀನಿ, ಅದನ್ನು ಕಾನ್ಷಿಯಸ್ಸಾಗಿ ನಾನು ಕತ್ತಿಯಲ್ಲಿ ಇಡಬೇಕು, ಅಲ್ಲೇ ಇಟ್ಕೊಳ್ತೀನಿ. ಆ್ಯಂಡ್ ಇದಾದಮೇಲೆ ಫೈನಲಿ ನಾವು ಡಂಬಲ್ಸ್ ವರ್ಕೌಟ್ ಮುಗಿಸ್ಬಿಟ್ಟು ಹೋಗಿ ಥ್ರೆಡ್ಮಿಲಲ್ಲಿ ನಿಂತ್ಕೊಳ್ಳೋದೆ. ನಾನು ಲೆಗ್ಸ್ ಡೇ ಇಲ್ಲದೆ ಇರೋ ದಿನ ನಾನು ಥ್ರೆಡ್ಮಿಲಲ್ಲಿ ಇನ್ಕ್ಲೈನ್ ಥ್ರೆಡ್ಮಿಲ್ ವಾಕ್ ಮಾಡ್ತೀನಿ. ಅಂದರೆ ಇದು ಒಂಥರ ಕಾರ್ಡಿಯೋ. ಹೆಂಗೆ ಅಂದರೆ ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಒಂಥರ ಏದುಸಿರು ಬಿಡ್ತಾ ಇರ್ತೀವಿ ಆ ಥರ ಒಂದು ವರ್ಕೌಟ್ ಇರುತ್ತೆ. ಬಟ್ ಅಷ್ಟೊಂದು ಸುಸ್ತಾಗಲ್ಲ, ಅಂದ್ಕೊಂಡಷ್ಟು ಜಾಸ್ತಿ ಸುಸ್ತಾಗಲ್ಲ, ಒಂಥರ ಹೈಕಿಂಗ್ ಮಾಡ್ದಂಗೆ ಅಂತ ಅಂದ್ಕೊಳ್ಳಿ. ಸೊ ಎವ್ರಿ 2 ಮಿನಿಟ್ಸ್ಗೆ ನಾನು ಇನ್ಕ್ಲೈನ್ನ ಇನ್ಕ್ರೀಸ್ ಮಾಡ್ತಾನೆ ಇರ್ತೀನಿ. ಅದಾದಮೇಲೆ ಸ್ಪೀಡ್ನ ಕಮ್ಮಿ ಮಾಡ್ತಾ ಇರ್ತೀನಿ. ಸೊ 5 ಮಿನಿಟ್ಸಲ್ಲಿ ಮತ್ತೆ ಚೇಂಜ್ ಮಾಡ್ತೀನಿ, 7 ಮಿನಿಟ್ಸಲ್ಲಿ ಮತ್ತೆ ಚೇಂಜ್ ಮಾಡ್ತೀನಿ, 9 ಮಿನಿಟ್ಸ್ 11 ಮಿನಿಟ್ಸ್ ಆ ಥರ 2 ಮಿನಿಟ್ಸ್ ಚೇಂಜ್ ಮಾಡ್ತೀನಿ. ನೀವಲ್ಲಿ ನೋಡಿದ್ರೂ ಆ ಗ್ರಾಫ್ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ನನ್ನ ಹಾರ್ಟ್ ರೇಟ್ ಕೂಡ ಹಂಗೆ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಆ್ಯಂಡ್ ಒಳ್ಳೆ ವರ್ಕೌಟ್ ಇದು. 15 ಮಿನಿಟ್ಸ್ ಆನ್ ಲಿಟ್ರಲ್ ಹಾರ್ಡೆಸ್ಟ್ ವರ್ಕೌಟ್ ಇದು. 15 ಮಿನಿಟ್ಸ್ ಮಾಡಬೇಕಲ್ಲಪ್ಪ ಅಂತ ಹತ್ಕೊಂಡು ಹೋಗ್ತೀನಿ. ಬಟ್ ಆ 15 ಮಿನಿಟ್ಸ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಮುಗಿಸ್ಬಿಡ್ತೀನಿ. ನಾನು ಸಪೋರ್ಟ್ ತೊಗೊಳ್ದೆ ಇವಾಗ ವಾಕ್ ಮಾಡ್ತೀನಿ, ಮುಂಚೆ ತುಂಬ ಸಪೋರ್ಟ್ ತೊಗೊಂಡು ವರ್ಕ್ ಮಾಡ್ತಾಯಿದ್ದೆ. ಆ್ಯಂಡ್ ಫೈನಲಿ ಇವಾಗ ಡಿಕ್ರೀಸ್ ಮಾಡಿ 4ಗೆ ಬಂದು ಇನ್ನು 1 ನಿಮಿಷ 4ಅಲ್ಲಿ ಮಾಡಿ, ಲಾಸ್ಟ್ 1 ನಿಮಿಷ 0ಲ್ಲಿ ಮಾಡಿದ್ರೆ ನೋಡಿ ಅದರಿಂದ ಖುಷಿ ಬೇರೆ ಏನೂ ಇರಲ್ಲ. ಆ್ಯಂಡ್ ಲುಕ್ ಅಟ್ ದ ಗ್ರಾಫ್, ಒಂಥರ ಬೆಟ್ಟ ಹತ್ತಿ ಇಳ್ದಂಗೆ ಇರುತ್ತೆ. ಫೈನಲಿ ಆರ್ ಇನ್ಕ್ಲೈನ್ ವಾಕ್ ಇಸ್ ಡನ್. 1 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ, ವಿಚ್ ಬರ್ನ್ 100 ಕ್ಯಾಲರೀಸ್. ಓಕೆ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಇವಾಗ ನಾನು ಪ್ರೋಟೀನ್ ಮಿಕ್ಸ್ ಮಾಡ್ತಿದ್ದೀನಿ ಕುಡಿಯೋಕ್ಕೆ. ಇದೇ ಬ್ರೇಕ್ಫಾಸ್ಟ್ ಎಲ್ಲ. ಸೊ
ಬೆಳಗ್ಗೆ ಏನೋ ಒಂದು ವಿಷಯ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಇದ್ರ ಪುಟ್ಟ ಪುಟ್ಟ ಅನ್ನಿಸ್ಬೇಡ, ಸೌಂಡ್ ಬರುತ್ತೆ. ಏನೋ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಎಷ್ಟು ಡೇಟ್ ಇವತ್ತು? ಡೇಟ್ ಇವತ್ತು 18. ನಾಳೆ 19 ಜೂನಿಂದ 19 ಜುಲೈವರೆಗೂ ನಾನು ಸಕ್ಕರೆಯನ್ನು ತಿನ್ನುವುದಿಲ್ಲ. ಅಯ್ಯೋ ರಾಮ, ಬೆಳಗ್ಗೆ ನಾನು ಏನು 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 ಅಂತ ಒಂದೇ ಟೆನ್ಷನ್ ಇಂದ ಇದು ಮಾಡ್ತಿದ್ದೀನಿ. ಅಂದ್ರೆ ಇದು ನಿಂಗೆ ದೊಡ್ಡ ವಿಷಯ ಅಲ್ಲ, ಇದೇನ್ ದೊಡ್ಡ ವಿಷಯ. ದಿನ ತಿನ್ನೋಳಿಗೆ ಹಂಗಲ್ಲ, ರಾತ್ರಿ ಬ್ಯಾಗಲ್ಲಿ ಇಟ್ಕೊಂಡು ರಾತ್ರಿ ತಿಂದ್ರೆ ನನಗೇನ್ ಗೊತ್ತೈತೈತೆ. ಹಂಗಲ್ಲ, ಅದು ನಾನು ನಿನ್ಗೆ ಯಾಕೆ ಮೋಸ ಮಾಡ್ಲಿಲ್ಲ, ನನಗೆ ನಾನು ಮೋಸ ಮಾಡ್ಕೊಂಡಂಗದು. ನಿಂಗೆ ಮೋಸ ಆದಂಗಲ್ಲ. ಹೋಗಿ ಎತ್ಕೊಂಡು ಗೆಟ್ ಔಟ್. ನಾನು ಏನೋ ಹೊಸ ವಿಷಯ ಅಂತ ನಾನು ಕಾಯ್ತಿದ್ದೀನಿ. ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ರು. ಬಟ್ ಎನಿವೇಸ್, ಒಂದು ತಿಂಗಳ ಕಾಲ ಶುಗರ್ ಬಿಡೋದು ಇಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಟೀನು ಕುಡಿಯಲ್ಲ, ಕುಡಿದ್ರು ಸಕ್ಕರೆ ಇಲ್ಲದೆ, ಅಂದ್ರೆ ಬೆಲ್ಲ ಇಲ್ಲದೆ. ಯಾ, ಸೊ ಆದಷ್ಟು ನಾನು ಅದ್ರ ಜೊತೆಗೆ ಏನಾದರೂ ಒಂದು ಪ್ಯಾಕೆಟ್ ಓಪನ್ ಮಾಡಿ ತಿನ್ನುವಂಥದ್ದು ಇದೆಯಲ್ಲ, ಈ ಚಿಪ್ಸು. ಶುಗರ್ ಇಲ್ಲ ಅಂತ ಅನ್ಬೋದು ನೀವು ಚಿಪ್ಸಲ್ಲಿ, ಬಟ್ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ ಇರುತ್ತೆ. ಆರ್ಟಿಫಿಷಿಯಲ್ ಸ್ವೀಟ್ನರ್ ಇರುತ್ತೆ, ನಾಟ್ ದ ನ್ಯಾಚುರಲ್ ಸ್ವೀಟ್ನರ್. ಸೊ ಅದಕ್ಕೇನೆ ನಾನು ಅಂತ ಪ್ಯಾಕೆಟ್ ಓಪನ್ ಮಾಡಿ ತಿನ್ನುವಂಥದ್ದು ಎಲ್ಲನೂ ಬಿಡ್ತಾ ಇದ್ದೀನಿ. ನನ್ನ ಮೈಂಡ್ ಏನು ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಮಂಡೆಯಿಂದ ಬಿಡೋಣ ಅಂತ ಅನ್ಕೊಂಡಿದ್ದೆ 2 weeks ಬ್ಯಾಕು. ಬಟ್ ನಂಗೆ ಅವಾಗ ಏನಂತ ಸ್ಟಾರ್ಟ್ ಆಯ್ತು ಅಂದ್ರೆ, ಇನ್ನೇನು ಮಂಡೆಯಿಂದ ಶುಗರ್ ತಿನ್ನಲ್ವಲ್ಲ, ಡೋನಟ್ ತಿನ್ಬಿಡೋಣ, ಹಾಟ್ ಚಾಕ್ಲೇಟ್ ಕುಡ್ಬಿಡೋಣ, ಸ್ಮೂರ್ಗೆ ಹೋಗಿ, ಮತ್ತೆ ಗ್ಲೆನ್ಸಿಂದ ಕಪ್ ಕೇಕ್ ತಿನ್ಬಿಡೋಣ, ಈ ಥರ ಎಲ್ಲ ಥಾಟ್ಸ್ ಇತ್ತು. ಅದಕ್ಕೆ ನಾನು ಅನ್ಕೊಂಡೆ ಯಾವತ್ತು ಸ್ಟಾರ್ಟ್ ಮಾಡ್ತೀನಿ ನನಗೆ ನಾನೇ ಅನ್ಕೊಳಲ್ಲ, ಸಡನ್ ಆಗಿ ಒಂದಿನ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಅಂತ. ಸೊ ಅದೇ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಅನ್ಕೊಂಡೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ, ಅದಕ್ಕೆ ಹೇಳಿದ್ ನಿಮಗೆ ಬಂದು ಹೇಳ್ತೀನಿ ವಾಪಸ್ ಅಂತ. ಸೊ ನಾಳೆಯಿಂದಾನೇ ನಾಳೆ ಶುರು ಮಾಡಿದ್ಮೇಲಿಂದ 2-3 vlogs ಪ್ರೀವಿಯಸ್ ಅಲ್ಲಿ ಹೇಳಿದೆ ಈ ತರ ಶುಗರ್ ಚಾಲೆಂಜ್ ತಗೊಳ್ತೀನಿ ಅಂತ. ಅವಾಗ ಒಬ್ರು ಕಮೆಂಟ್ ಮಾಡಿದ್ರು, ತಗೊಂಡು ಎವ್ರಿ ಡೇ ಮಿನಿ ವ್ಲಾಗ್ ಮಾಡಿ ಅಂತ. ಅದೊಂದು ಒಳ್ಳೆ ಐಡಿಯಾ ಅನ್ನಿಸ್ತು ನನಗೆ. ಸೊ ಎವ್ರಿ ಡೇ ನಾನು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಾನು ಏನು ತಿಂತೀನಿ ನೋ ಶುಗರ್ ಚಾಲೆಂಜ್ ಅಲ್ಲಿ ಏನು ತಿಂತೀನಿ ಅಂತ. ಸೊ ದಟ್ ನಾನು ಮೈಂಡ್ಫುಲ್ ಆಗಿರ್ತೀನಿ, ಏನಾದ್ರು ತಿನ್ನಕ್ಕೆ ಮುಂಚೆ ಹೋಗಿ ತಿನ್ಬಾರ್ದು ಅಂತ ಎವ್ರಿ ಟೈಮ್ ಏನಾದ್ರು ತಿನ್ನುವಾಗ ವಿಡಿಯೋ ಮಾಡುವಾಗ. ಸೊ ಅದೇ ಒಂದು ಅಪ್ಡೇಟ್ ಆಗಿತ್ತು. ನಾಳೆಯಿಂದ ಮಿನಿ ವ್ಲಾಗ್ಸ್ ಬರುತ್ತೆ. ಬಟ್ ನಾಳೆಯಿಂದ ನಾಳೆದಿಂದ ಬರೋದ ನೀವು ಹೇಳಿ. ಈವ್ನಿಂಗ್ಸ್ ಅಪ್ಲೋಡ್ ಮಾಡುವಂತಂದ್ರೆ ನಾನು ಎವ್ರಿ ಡೇದು ಅವತ್ತಿನ ರಾತ್ರಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವಾಗ ನೀವು ಆನ್ಲೈನಲ್ಲಿ ಇರ್ತಿರೋ ಇಲ್ವೋ. ಸೊ ಇಟ್ಸ್ ಬೆಟರ್ ಟು ಅಪ್ಲೋಡ್ ದ ನೆಕ್ಸ್ಟ್ ಡೇ. ಸೊ ನಾಳೆ 19th ಇಂದ ನಾನು ನೋ ಶುಗರ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ನಿಮಗೆ ಅಪ್ಡೇಟ್ಸ್ 20th ಇಂದ ಬರುತ್ತೆ. ವಿಶ್ ಮಿ ಲಕ್ ವಿತ್ ಗ್ರೇಟ್ ಎಫರ್ಟ್ಸ್. ನಾನು ಒಂದು ಮೈಂಡ್ ಸೆಟ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ವಿಲ್ ಪವರ್ ಬೇಕು. ಇನ್ನು ಜಾಸ್ತಿ ವಿಲ್ ಪವರ್ ಇನ್ನು ನೆಕ್ಸ್ಟ್ 30 daysಗೆ ಬೇಕು ನನಗೆ. ಅಷ್ಟೇ, ಅದನ್ನೇ ಹೇಳಬೇಕಾಗಿತ್ತು. ನಾವು ಶುಗರ್ ಬಿಟ್ಟೆ 3-4 ವರ್ಷ ಆಯ್ತು. ಅದೇ ಹೇಳ್ಬೇಡಿ, ನೀವು ತಿನ್ನೋದೇ ಇಲ್ವಾ? ಮೊನ್ನೆ ಜಾಮೂನ್ ತಿಂದ್ರಿ? ಜಾಮೂನ್ ಅದನ್ನೇ ಹೇಳ್ತಾರದ, ಅದನ್ನೇ ತಿನ್ನಲ್ಲ ಅಂತ. ಯಾವಾಗ್ಲೂ ಒಂದ್ಸಲನೇ ತಿನ್ನಲ್ಲ ಅಂತಾನೆ. ಜಾಮೂನ್ಗೆಲ್ಲ ನಾವು ಬೆಲ್ಲ ಹಾಕಕ್ ಆಗಲ್ವಲ್ಲ, ಏನ್ ಮಾಡೋದು? ಎಲ್ಲದಕ್ಕೂ ಬೆಲ್ಲ ಉಪಯೋಗಿಸ್ತೀವಿ, ಕೆಲವೊಂದಕ್ಕೂ ನಾವು ಶುಗರ್ ಅದಕ್ಕೆ ನೋ ಶುಗರ್ ಚಾಲೆಂಜ್ ಅಂತ ಇರೋದು. ನಾವು ಬೆಳವನೇ ಬಿಟ್ಬಿಟ್ಟಿದೀವಿ ಅಂತ 15 ದಿನಕ್ಕೆ ಒಂದ್ಸಲ ಜಾಮೂನು ಇನ್ನೊಂದ್ ವಾರ ಬಿಟ್ಕೊಂಡು ಜಂಪಾಕಲಿ ತಿನ್ನಕ್ಕಲ್ಲ, ರಸಮಲೈ ಚಂಪಾಕಲಿ ತಿನ್ನಕ್ಕಲ್ಲ. ಸೊ ಅಂಡ್ ಆಲ್ಸೋ ನಾನು ನಿಮ್ಗೆ ಎವ್ರಿ ಡೇ ಮಿನಿ ವ್ಲಾಗ್ ಅಲ್ಲಿ ಡೇ 1 ಇವಾಗ ಡೇ 1 ಇಂದ ಡೇ 30th ವರೆಗೂ ಏನೇನೆಲ್ಲ ಚೇಂಜಸ್ ಇರುತ್ತೆ ಅಂತ ನಾನು ಚಾಟ್‌ಜಿಪಿಟಿಲಿ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೇನಿರುತ್ತೆ, ವಿಡ್ರಾವಲ್ ಇರ್ಬೋದು ಅಂಡ್ ಕ್ರೇವಿಂಗ್ಸ್ ಇರ್ಬೋದು, ಏನೇನಿರುತ್ತೆ ಅವತ್ತಿನ ದಿನ ಏನಾಗಿರ್ಬೋದು ನನ್ನ ಬಾಡಿಗೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಎವ್ರಿ ಮಿನಿ ವ್ಲಾಗ್ ಅಲ್ಲಿ. ಓಕೆನಾ? ಅಷ್ಟೇ ಅಪ್ಡೇಟ್ ಕೊಡಬೇಕಾಗಿತ್ತು. ನಾನಿಲ್ಲಿ ಇದು ಏನು ಪ್ರೋಟೀನ್ ಪೌಡರ್ನ ತಿರ್ಸೋಕ್ಕೂ ಆಗಲ್ಲ. ನಮ್ಮಮ್ಮ ಅದೇನೋ ಗಾಜಿನ ಗ್ಲಾಸಲ್ಲೇ ಕುಡಿ ಅಂತಾರೆ. ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ಇದನ್ನೇ ಕುಡಿ ಅಂತಂದ್ರು. ಬೆಳಗ್ಗೆ ಮಾತ್ರ ಎದ್ದಿದ ತಕ್ಷಣ ನೀರು ಕುಡಿತೀರಾ, ಅದೇ ಗ್ಲಾಸಲ್ಲೇ ನಾನು ಯೂಶಲಿ ಬಂದು ಪ್ರೋಟೀನು ಕುಡಿತೀನಿ. ಸೊ ಅದಕ್ಕೆ ಅದೇ ಗ್ಲಾಸಲ್ಲೇ ಕುಡಿತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುಡಿದ್ಬಿಟ್ಟು ಐ ವಿಲ್ ಲೀವ್ ಫಾರ್ ವರ್ಕ್. ಬೇಗ ಅದಕ್ಕೆ ಜಿಮ್ಗೆ ಹೋಗಿದ್ದು. ಇವತ್ತು ನಾನು ಕೆಲ್ಸಕ್ಕೆ ಬೇಗ ಹೋಗ್ಬೇಕು ಅಂತ ಎಣ್ಣೆ ಹಚ್ಕೊಂಡಿದ್ದೀನಿ. ಇವತ್ತು ಹೇರ್ ವಾಶ್ ಮಾಡಿಕೊಂಡು ಐ ಗೋ ಟು ದ ಆಫೀಸ್ ಆ್ಯಂಡ್ ಕಮ್ ಬ್ಯಾಕ್. ಮತ್ತೆ ಲಾಂಗ್ ಫಾರ್ಮ್ಯಾಟ್ ಅಲ್ಲೂ ಮೋಸ್ಟ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ನೋ ಶುಗರ್ ಚಾಲೆಂಜಲ್ಲಿ ಏನೇನು ತಿಂತಾ ಇದ್ದೀನಿ ಅಂತ. ಮಿನಿ ವ್ಲಾಗಲ್ಲೂ ಇನ್ಕ್ಲೂಡ್ ಮಾಡ್ತೀನಿ. ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲೂ ಡೇ 1, 2, 3 ಆ ಥರ ಮೆನ್ಷನ್ ಮಾಡ್ತೀನಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ ನೋಡೋಕ್ಕೆ ಅಂತ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಂಗೆ ಹೋಗ್ತಾ ಹೇಳಲ್ವಾ ಬಂದು? ನೀನೇ ಹೇಳ್ಬೇಕು. ಅದು ಹೋಗಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನನ್ಗಿನ್ನೂ ಬರ್ತಾ ಇಲ್ಲ, ನನಗೆ ಹೊರಡ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ನಾನು ಏನ್ ಮಾಡ್ಲಿ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್.
ಬರ್ತೀನಿ. ಆದ್ರೆ ಎಲ್ಲರೂ ಡ್ಯಾನ್ಸ್ ವಿಡಿಯೋ ನೋಡಿದ್ರಾ ಚೆನ್ನಾಗಿತ್ತಾ? ನಂಗೆ ಅಷ್ಟಾಗಿ ಡ್ಯಾನ್ಸ್ ಬರಲ್ಲ, ನಂಗೆ ತುಂಬಾ ಇಷ್ಟ, ಬಟ್ ನಂಗೆ ಡ್ಯಾನ್ಸ್ ಬರಲ್ಲ. ಆದ್ರೂ ಚೆನ್ನಾಗೇ ಮಾಡಿದ್ಯಲ್ಲ. ಸುಮಾರಾಗಿ ಮಾಡಿದ್ದೀನಿ, ಅದು ಮೇಡಮ್ ಟ್ರೈನಿಂಗ್ ಕೊಟ್ಟು. ಆ ಬ್ಲೂಪರ್ಸ್ ಹಾಕ್ತೀನಿ ನಿಮ್ಗೆ ನೋಡಿ. ಬಾಯ್.